ಕಾರವಾರದ ಸರ್ಕಾರಿ ಕಲಾ ಮತ್ತು ವಿಜ್ಞಾನ ಪದವಿ ಕಾಲೇಜಿನ ವಿದ್ಯಾರ್ಥಿಗಳಾದ ಪ್ರೀತಿ ಕಾಮತ್ ಮತ್ತು ಅರ್ಪಿತಾ ಶಾನ್ಬಾಗ್ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ 70 ಹಾಗೂ 71ನೇ ಘಟಿಕೋತ್ಸವದಲ್ಲಿ ಚಿನ್ನದ ಪದಕಗಳನ್ನು ಬಾಚಿಕೊಂಡಿದ್ದು ಕಾರವಾರಕ್ಕೆ ಕೀರ್ತಿ ತಂದಿದ್ದಾರೆ. ಪ್ರೀತಿ ವಿನಾಯಕ್ ಕಾಮತ್ ಪತ್ರಿಕೋದ್ಯಮ ಹಾಗೂ ಸಮೂಹ ಸಂವಹನ ವಿಭಾಗದಲ್ಲಿ 9 ಚಿನ್ನದ ಪದಕ ಗಳಿಸಿದ್ದಾಳೆ. ಪ್ರೀತಿಗೆ ಡಾಕ್ಟರ್ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಕೆಎಂ ರಾಜಶೇಖರ ಹಿರೇಮಠ, ನಾಡೋಜ ಪಾಟೀಲ್ ಪುಟ್ಟಪ್ಪ ಬಂಗಾರದ ಪದಕಗಳು ಸೇರಿದಂತೆ 9 ಬಂಗಾರದ ಪದಕ ಹಾಗೂ ಇಂದುಮತಿ ಪಾಟೀಲ್ ಪುಟ್ಟಪ್ಪ ಹಾಗೂ ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ನಗದು ಪುರಸ್ಕಾರವನ್ನ ಪಡೆದು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಅತಿ ಹೆಚ್ಚು ಚಿನ್ನದ ಪದಕ ಪಡೆದ ಮೂವರಲ್ಲಿ ಒಬ್ಬಳಾಗಿದ್ದಾಳೆ. ಕಾರವಾರ ನಗರದ ಕೋಡಿಭಾಗ ರಸ್ತೆಯ ಕಲಾ ಮತ್ತು ವಿಜ್ಞಾನ ಕಾಲೇಜಿನ ಎದುರುಗಡೆಯಲ್ಲಿರುವ ಅವರ ಮನೆಗೆ ಕರಾವಳಿ ಮುಂಜಾವು ತೆರಳಿ ಪ್ರೀತಿ ಕಾಮತ್ರನ್ನ ಮಾತನಾಡಿಸಿದಾಗ ಪದಕ ಪಡೆದ ಸಂತಸ ಹಂಚಿಕೊಂಡ್ರು. ಅಲ್ಲದೆ ತಮ್ಮ ಓದಿಗೆ ನೆರವಾದವರನ್ನ ಸ್ಮರಿಸಿದ್ರು. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ 71ನೇ ಘಟಿಕೋತ್ಸವದಲ್ಲಿ ನನಗೆ 9 ಬಂಗಾರದ ಪದಕಗಳು ಸಿಕ್ಕಿವೆ. ನಾನು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಜರ್ನಲಿಸಂ ವಿಷಯದಲ್ಲಿ ಟಾಪ್ ಮಾಡಿರುವುದಕ್ಕಾಗಿ 9 ಪದಕಗಳು ನನಗೆ ಸಿಕ್ಕಿವೆ. ನಾನು ಹೇಗೆ ಅಭ್ಯಾಸ ಮಾಡುತ್ತಿದ್ದೆ ಅಂದರೆ ಜರ್ನಲಿಸಮ್ ಇಟ್ಸ್ ಆಲ್ ಅಬೌಟ್ ಜನರಲ್ ನಾಲೆಜ್. ನಾನು ಬಹಳಷ್ಟು ಪತ್ರಿಕೆಗಳನ್ನು ದಿನಪತ್ರಿಕೆಗಳನ್ನು ಓದ್ತಿದ್ದೆ, ಇಂಗ್ಲೀಷ್ ಆಗಲಿ ಕನ್ನಡ ಆಗಲಿ. ಇವನ್ ನಮ್ಮ ಡಿಪಾರ್ಟ್ಮೆಂಟಿನ ಎಲ್ಲ ಶಿಕ್ಷಕರು ಅಂದರೆ ನಮ್ಮ ಡಿಪಾರ್ಟ್ಮೆಂಟ್ HOD JM ಚಂದೂನವರ್, ಸಂಜಯ್ ಮಾಲ್ಗತ್ತಿ ಹಾಗೂ ನಾಗರಾಜ್ ಹಳ್ಳಿಯವರು ಸರ್ ನಮಗೆ ತುಂಬ ಈ ನಿಟ್ಟಿನಲ್ಲಿ ಒಳ್ಳೆಯ ಮಾರ್ಗದರ್ಶನವನ್ನು ನೀಡಿದ್ದರು. ಅದರ ಜೊತೆಗೆ ನಮಗೆ ಕರೆಂಟ್ ಅಪ್ಡೇಟ್ಸ್ಗಳನ್ನು ನೀಡ್ತಿದ್ರು. ನಾವು ದಿನ ಪೇಪರ್ ಓದೋದು, ನ್ಯೂಸ್ ನೋಡೋದು, ಇದರಿಂದ ಒಳ್ಳೆ ನಾಲೆಜ್ ಬೆಳೀತಿತ್ತು. ಕಾರವಾರ ಗ್ರೀನ್ ಸ್ಟ್ರೀಟ್ ರಸ್ತೆಯ ಅತಿಥಿ ಕಂಫರ್ಟ್ಸ್ ಹಿಂಬದಿಯಲ್ಲಿರುವ ನಿವಾಸಿ ಅಶೋಕ್ ಜಿ ಶಾನ್ಬಾಗ್ ಮತ್ತು ಅರ್ಚನಾ ಶಾನ್ಬಾಗರ ಪುತ್ರಿ ಅರ್ಪಿತಾ ಶಾನ್ಬಾಗ್ ಪ್ರಸ್ತುತ ಧಾರವಾಡದಲ್ಲಿ ಕೆಮಿಸ್ಟ್ರಿಯಲ್ಲಿ PhD ಓದುತ್ತಿದ್ದಾರೆ. ಅಕ್ಟೋಬರ್ 8ರಂದು ಜರುಗಿದ ಧಾರವಾಡದ 70 ಮತ್ತು 71ನೇ ಘಟಿಕೋತ್ಸವದಲ್ಲಿ ಆರ್ಗ್ಯಾನಿಕ್ ರಸಾಯನಶಾಸ್ತ್ರ ವಿಭಾಗದಲ್ಲಿ 5 ಚಿನ್ನದ ಪದಕಗಳನ್ನು ಪಡೆದಿದ್ದಾರೆ. ಪ್ರೊಫೆಸರ್ S ಸಿದ್ದಪ್ಪ, ಪ್ರೊಫೆಸರ್ RJ ಗಲಗಲಿ ಬಂಗಾರದ ಪದಕ ಸೇರಿದಂತೆ 5 ಬಂಗಾರದ ಪದಕಗಳು, VT ಪಾಟೀಲ್ ನಗದು ಬಹುಮಾನ ಪಡೆದಿದ್ದಾರೆ. ಪ್ರಸ್ತುತ ಕರ್ನಾಟಕ ವಿಶ್ವವಿದ್ಯಾಲಯ ರಸಾಯನಶಾಸ್ತ್ರ ವಿಭಾಗದಲ್ಲಿ PhD ಅಧ್ಯಯನ ನಡೆಸುತ್ತಿರುವ ಅವರನ್ನ ಕರಾವಳಿ ಮುಂಜಾವು ಡಿಜಿಟಲ್ ದೂರವಾಣಿಯಲ್ಲಿ ಮಾತನಾಡಿಸಿದಾಗ ತಮ್ಮ ಓದಿಗೆ ನೆರವಾದ ನನ್ನ ಪಾಲಕರು, ಕರ್ನಾಟಕ ವಿಶ್ವವಿದ್ಯಾಲಯದ ಕೆಮಿಸ್ಟ್ರಿ ವಿಭಾಗದ ಸಿಬ್ಬಂದಿಗಳು, ಕಾರವಾರ ಕಾಲೇಜಿನ ಪ್ರಾಧ್ಯಾಪಕರು, ಸಿಬ್ಬಂದಿಗಳು ನನಗೆ ತುಂಬಾ ಸಹಕಾರ ನೀಡಿದ್ದು ಅವರೆಲ್ಲರ ನೆರವಿನಿಂದಲೇ ನಾನು ಚಿನ್ನದ ಪದಕ ಪಡೆಯಲು ಸಾಧ್ಯವಾಗಲಿದೆ ಎಂದು ಪ್ರೀತಿಯಿಂದಲೇ ನೆನೆಯುತ್ತಾರೆ. ಕಾಲೇಜ್ ವಿದ್ಯಾರ್ಥಿನಿಯರು ಚಿನ್ನದ ಹುಡುಗಿಯರಾಗಿದ್ದಕ್ಕೆ ಕಾರವಾರ ಸರ್ಕಾರಿ ಪದವಿ ಕಾಲೇಜಿನ ಪ್ರಾಂಶುಪಾಲೆ ಶ್ರೀಮತಿ ವಿಜಯ ಡಿ ನಾಯ್ಕ್ ಹಾಗೂ ಬೋಧಕೇತರ ವೃಂದದವರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಅರಣ್ಯ ಅತಿಕ್ರಮಣ ಭೂಮಿಯಲ್ಲಿ ಸಾಗುವಳಿ ಮಾಡುತ್ತಿದ್ದ ರೈತರ ಮೇಲೆ ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯವರು ದೌರ್ಜನ್ಯ ನಡೆಸಿದ್ದಾರೆನ್ನುವ ಆರೋಪದ ಕಾರಣದಿಂದಾಗಿ ಮಹಿಳೆಯೊಬ್ಬಳು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ಮುಂಡಗೋಡ ತಾಲೂಕಿನ ಗಡಿ ಭಾಗವಾದ ಮಮ್ಮದಾಪುರ ಗ್ರಾಮದಲ್ಲಿ ರವಿವಾರ ಜರುಗಿದೆ. ಈಗ ಬಂದಿರಿ ಬಿಡ್ರಿ ಸರ, ನೀವು ಈಗ ಬಂದವ್ರಿ ಮರ ಈಗ ಬಂದ್ರೆ ಮುಖ್ಯಮಂತ್ರಿ ಮಾತ್ರ ಜಲ ಹೋಗಿಲ್ಲ, ರೈತರ ಮೇಲೆ ಜಲ ಹೋದ್ರೆ ಚಿಂತನಿಲ್ಲ. ಶಿಗ್ಗಾಂವ್ ತಾಲೂಕಿನ ತರಲಘಟ್ಟ ಗ್ರಾಮದ ಲಲಿತಾ ರುದ್ರಪ್ಪ ಮಾಳೋಜಿಯವರೆಂಬ ಮಹಿಳೆ ಆತ್ಮಹತ್ಯೆಗೆ ಯತ್ನಿಸಿದವಳಾಗಿದ್ದು, ಶಿಗ್ಗಾಂವ್ ತಾಲೂಕಿನ ಮಮ್ಮದಾಪುರ ಗ್ರಾಮದಲ್ಲಿ ಅರಣ್ಯ ಸರ್ವೆ ನಂಬರ್ 150ರ 750 ಎಕರೆ ಪ್ರದೇಶದಲ್ಲಿ ಕಳೆದ 30 ವರ್ಷಗಳಿಂದ 72 ಜನರು 203 ಎಕರೆ ಪ್ರದೇಶದಲ್ಲಿ ಸಾಗುವಳಿ ಮಾಡಿಕೊಂಡು ಬಂದಿದ್ರು.
2014ರಲ್ಲಿ ಅರಣ್ಯ ಇಲಾಖೆ ಇವರನ್ನ ಒಕ್ಕಲೆಬ್ಬಿಸಿ ಸಸಿಗಳನ್ನ ನೆಟ್ಟಿದ್ರು. ಆದ್ರೆ ಅರಣ್ಯ ಇಲಾಖೆಯವರು ಈಗ ಮರಗಳನ್ನ ಕಟಾವು ಮಾಡಿ ಸಾಗಿಸಿದ ನಂತರ ಮತ್ತೆ ರೈತರು ಆ ಭೂಮಿಯಲ್ಲಿ ಸಾಗುವಳಿ ಮಾಡಲು ಮುಂದಾಗಿದ್ದಾರೆ ಎನ್ನಲಾಗಿದೆ. ವಿಷಯ ತಿಳಿದ ದುಂಡಸಿ ಅರಣ್ಯ ಇಲಾಖೆಯ ಆರ್ಎಫ್ಒ ಹಾಗೂ ತಡಸ ಠಾಣೆಯ ಪಿಎಸ್ಐ ಸ್ಥಳಕ್ಕೆ ಹೋಗಿ ರೈತರಿಗೆ ಇದು ಅರಣ್ಯ ಇಲಾಖೆಯ ಸ್ಥಳವಾಗಿರೋದ್ರಿಂದ ಯಾರೂ ಅತಿಕ್ರಮಣ ಮಾಡಲು ಅವಕಾಶವಿಲ್ಲ. 2014ರಲ್ಲಿಯೇ ಈ ಸ್ಥಳವನ್ನ ಅರಣ್ಯ ಇಲಾಖೆಯ ಕಾಯ್ದಿಟ್ಟ ಸ್ಥಳವೆಂದು ಕಾಯ್ದಿರಿಸಲಾಗಿದೆ ಎಂದು ಹೇಳುತ್ತಿದ್ದಂತೆ ಅಲ್ಲಿದ್ದ ರೈತ ಮಹಿಳೆ ಹಾಗೂ ರೈತರು ವಿಡಿಯೋ ಚಿತ್ರೀಕರಣ ಮಾಡಲು ಮುಂದಾಗಿದ್ದಾರೆ. ಆರ್ಎಫ್ಒ ಚಿತ್ರೀಕರಣ ಮಾಡಬೇಡಿ, ಇಲಾಖೆಯವರು ಮಾಡುತ್ತಾರೆ ಎಂದು ಹೇಳುತ್ತಿದ್ದಂತೆ ರೈತರೊಂದಿಗೆ ಮಾತಿಗೆ ಮಾತು ನಡೆದಿದೆ. ಮತ್ತೆ ಅಲ್ಲಿದ್ದ ಮಹಿಳೆ ಚಿತ್ರೀಕರಣ ಮಾಡಲು ಮುಂದಾಗಿದ್ದಾಗ ಆರ್ಎಫ್ಒ ಹಾಗೂ ತಡಸ ಪಿಎಸ್ಐ ಫೋನ್ ಕಸಿದುಕೊಳ್ಳಲು ಮುಂದಾಗಿದ್ದಾರೆ. ಇದರಿಂದ ಬೇಸರಗೊಂಡ ಮಹಿಳೆ ವಿಷ ಸೇವಿಸಿ ಆತ್ಮಹತ್ಯೆಗೆ ಮುಂದಾಗಿದ್ದಾರೆ. ಸ್ಥಳದಲ್ಲಿದ್ದ ಜನರು ಹಾಗೂ ಇಲಾಖೆಯವರು ವಿಷದ ಬಾಟಲ್ ಕಸಿದುಕೊಳ್ಳಲು ಮುಂದಾಗಿದ್ದಾರೆ. ಅಷ್ಟರಲ್ಲಿಯೇ ಮಹಿಳೆ ವಿಷ ಸೇವಿಸಿ ಅಸ್ವಸ್ಥಗೊಂಡಿದ್ದು ಆಕೆಯನ್ನ ಮುಂಡಗೋಡ್ ಸರ್ಕಾರಿ ತಾಲೂಕಾ ಆಸ್ಪತ್ರೆಗೆ ಕರೆತಂದು ಪ್ರಾಥಮಿಕ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಸಾಗಿಸಲಾಗಿದೆ. ನಾವು 72 ಜನ ರೈತರು 2-3 ಬಾರಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಗಮನಕ್ಕೆ ತಂದಿದ್ದೇವೆ. ನಾನೇ ಬಂದು ಬಗೆಹರಿಸೋದಾಗಿ ಹೇಳಿದ್ದರು. ಆದ್ರೆ ಇಲ್ಲಿಯ ತನಕ ಯಾವುದೂ ಬಗೆಹರಿಸಿಲ್ಲ ಎಂದು ಕುನ್ನೂರು ಗ್ರಾಮ ಪಂಚಾಯತ್ ಸದಸ್ಯ ಲಕ್ಷ್ಮಣ್ ಲಮಾಣಿ ಹೇಳಿದ್ರು. ಎಲ್ಲರ ಅರ್ಜಿನೂ ಕೊಟ್ಟು ಮಂಜುನಾಥ್ ಕುನ್ನೂರ್ ಅವರು MLA ಇದ್ದಾಗ ಆ ಅರ್ಜಿಗಳನ್ನು ತಗೊಂಡು ಚರ್ಚೆ ಮಾಡಿದಾಗ ಏನಿತ್ತಲ್ಲ ಅದನ್ನ ರೈತರಿಗೆ ಅನ್ಯಾಯ ಮಾಡಿ ಅವರು ಏನ್ ಮಾಡಿದ್ರು ಅಂತಂದ್ರೆ ಇದು ಅರಣ್ಯ ಇಲಾಖೆಗೆ ಕಾಯ್ದಿರಿಸಲಾಗಿದೆ ಅಂತೇಳಿ ಒಂದು ಠರಾವನ್ನ ಪಾಸ್ ಮಾಡಿಬಿಟ್ರು. ಆ ಬೇಸ್ ಮೇಲೆ ಬಂದು ಇವ್ರು 2003ರಲ್ಲಿ ಬಡ ಜನರಿಗೆ ಇವ್ರಿಗೆ ನ್ಯಾಯ ದೊರಕಿಸಿಕೊಡೋರು ಅನ್ಯಾಯ ಮಾಡಿ ಅದನ್ನ ಏನು ಅರಣ್ಯ ಇಲಾಖೆಯವ್ರಿಗೆ ಅಂತೇಳಿ ಅದನ್ನ ಇತರೆ ಕಾಲಮಿನಾಗ ಕೊಟ್ಟಿದ್ದಷ್ಟ ಅದ ನೆಪದ ಮೇಲೆ 2003ರಲ್ಲಿ ಬಂದು ಇವ್ರು ಒಕ್ಕಲೆಬ್ಬಿಸಿದ್ರು. ಇವತ್ತು 187, 167, 155, 174 ಈ ಸರ್ವೆ ನಂಬರ್ ಒಟ್ಟು 203 ಎಕರೆ ಜಮೀನದ. ಸುಮಾರು ನಮ್ಮ ತಂದೆಯವರ ಕಾಲದಿಂದ ಸುಮಾರು ಒಂದು 40-45 ವರ್ಷದಿಂದ ಸಾಗುವಳಿ ಮಾಡಕ್ ಕುಂತಿದ್ರು. 2003ರಲ್ಲಿ ಅವರು ಏಕಾಏಕಿ ಸುಮ್ಮನೆ ಬಂದು ಸುಪ್ರೀಂ ಕೋರ್ಟ್ ಆದೇಶ ಆಗೈತಿ ಇದು ನಮ್ಮ ಜಮೀನು ಅಂತೇಳಿ ಜಮೀನು ಬಿಡಿಸಿದ್ರು. ಅದು ಆಕ್ಚುಲಿ ಏನಂತಂದ್ರೆ ಮೊದಲ ದೇಸಾರ್ ಜಮೀನು. ಅದು ದೇಸಾರ್ ಜಮೀನು ಒಂದು ಸಂದರ್ಭದಾಗ ಅದೇನಾತಂತಂದ್ರೆ ಹೆಚ್ಚುವರಿ ಜಮೀನು ಸರ್ಕಾರ ತಾಬಾ ತಗೋಬೇಕಂತ ಬಂದಾಗ ಅದು ಸರ್ಕಾರಿ ಪಡ ಅಂತ ಮಾಡಿದ್ರು. ಸರ್ಕಾರಿ ಪಡ ಅಂತ ಮಾಡುವಾಗನ ಆಲ್ರೆಡಿ ಇಲ್ಲಿ ರೈತರು ಆ ಜಮೀನಲ್ಲಿದ್ದ ಅಂದ್ರೆ ದೇಸಾಯರಿಗೆ ಲಾವಣಿ ಕೊಟ್ಕೊಂತ ಮಾಡ್ಕೊಂತ ಬಂದಿರ್ತಕ್ಕಂಥ ಜಮೀನದು. ಸರ್ವೆ ನಂಬರ್ 150 ನಮ್ಮ ಅರಣ್ಯಕ್ಕೆ ಸೇರಿದೆ. ಕೆಲವು ರೈತರು ರವಿವಾರ ಅರಣ್ಯಕ್ಕೆ ಪ್ರವೇಶಿಸಿ ಸಾಗುವಳಿಗಾಗಿ ಅಲ್ಲಿರುವ ಗಿಡಗಂಟಿಗಳನ್ನ ಕಡಿಯುತ್ತಿರುವಾಗ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಪೊಲೀಸರೊಂದಿಗೆ ಸ್ಥಳಕ್ಕೆ ತೆರಳಿ ರೈತರೊಂದಿಗೆ ಚರ್ಚಿಸುತ್ತಿದ್ದಂತೆ ಅಲ್ಲಿದ್ದ ಮಹಿಳೆ ವಿಷ ಸೇವಿಸಲು ಮುಂದಾದ್ರು. ಅದನ್ನ ತಡೆಯಲು ಪ್ರಯತ್ನಿಸಿದೆವು. ಆದರೆ ನಮ್ಮ ಮೇಲೆ ಅತಿಕ್ರಮಣ ಮಾಡಲು ಅವಕಾಶ ನೀಡಿಲ್ಲವೆಂದು ನಮ್ಮ ಮೇಲೆ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದು ದುಂಡಸಿ ಆರ್ಎಫ್ಒ ರಮೇಶ್ ಶೇಟ್ ಸನ್ನದಿ ಹೇಳಿದ್ದಾರೆ. ಗೋಕರ್ಣದಿಂದ ಮುರುಡೇಶ್ವರಕ್ಕೆ ತೆರಳಿ ಅಲ್ಲಿಂದ ಹುಬ್ಬಳ್ಳಿಗೆ ಹೊರಟು ಕಾರು ಬಾಡಿಗೆ ನೀಡದೆ ಪರಾರಿಯಾದವರಿಂದ ಕೊನೆಗೂ ಬಾಡಿಗೆ ವಸೂಲಿಸುವಲ್ಲಿ ಗೋಕರ್ಣ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪೊಲೀಸರ ಕ್ರಮದಿಂದಾಗಿ ಬಾಡಿಗೆ ಸಿಗದೆ ಪರದಾಡುವಂತಾದ ಟ್ಯಾಕ್ಸಿ ಚಾಲಕರು ಇದೀಗ ತಮ್ಮ ಶ್ರಮದ ಹಣ ಪಡೆಯುವಂತಾಗಿದೆ. ಗೋಕರ್ಣದಿಂದ ಮುರುಡೇಶ್ವರ ಹೋಗಿ ಅಲ್ಲಿಂದ ಹುಬ್ಬಳ್ಳಿಗೆ ನಾವು ತೆರಳಬೇಕು. ಟ್ಯಾಕ್ಸಿ ಇದೆಯಾ ಎಂದು ಪ್ರವಾಸಿಗರು ವಿಚಾರಿಸಿದ್ರು. ಕಳೆದ 2 ವರ್ಷಗಳಿಂದ ಬಾಡಿಗೆ ವಾಹನ ಪಡೆಯುವವರಿಲ್ಲದೆ ಖಾಲಿ ಇದ್ದು ಆ ಟ್ಯಾಕ್ಸಿಯವರಿಗೆ ಅದೇನೋ ಭರವಸೆ ಮೂಡಿತ್ತು. ಸರಿ ಬಿಡ್ತೇವೆ, ಇಂತಿಷ್ಟು ಹಣವಾಗುತ್ತದೆ ಎಂದು ತಿಳಿಸಿ ಅದರಂತೆ ಒಪ್ಪಿ ಹೊರಟಾಗಿತ್ತು. ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದಲ್ಲಿ ಬಿಡಿಗೆಂದಿದ್ದ ಪ್ರವಾಸಿಗರು ನಿಲ್ದಾಣದಲ್ಲಿ ಇಳಿಯುತ್ತಿದ್ದಂತೆ ರೈಲ್ವೆ ಬಂತು ಎನ್ನುತ್ತಾ ಒಬ್ಬೊಬ್ಬರೇ ಬ್ಯಾಗ್ ತೆಗೆದು ಅವಸರದಿಂದ ಓಡ್ತಾ ಇದ್ರು. ಬಾಡಿಗೆ ಯಾರು ಕೊಡುವವರು ಎಂದು ಚಾಲಕ ಕೇಳುವಷ್ಟರಲ್ಲೇ ಎಲ್ಲರೂ ರೈಲ್ವೆ ಹತ್ತಿ ಪರಾರಿ. ಗೋಕರ್ಣದಿಂದ ಹುಬ್ಬಳ್ಳಿಗೆ ತೆರಳಿದ್ದ ವಾಹನ ವಿಧಿಯಿಲ್ಲದೆ ಮರಳಿತ್ತು. ಏನು ಬಾಡಿಗೆ ಬಂದು ಇವತ್ತಿನ ಸಂಪಾದನೆಯಾಗುತ್ತದೆ ಎಂಬ ಚಾಲಕನ ನಿರೀಕ್ಷೆ ಹುಸಿಯಾಗಿತ್ತು. ಆದರೆ ಈ ಬಗ್ಗೆ ದೂರು ದಾಖಲಾಗಿತ್ತು. ತಕ್ಷಣ ಎಚ್ಚೆತ್ತ ಪೊಲೀಸ್ ಕಾರ್ಯದಿಂದ ಇದೀಗ ಟ್ಯಾಕ್ಸಿ ಚಾಲಕರಿಗೆ ಹಣ ಬಂದಿದೆ.
ಹಲವು ದಿನಗಳಿಂದ ಆಂಧ್ರಪ್ರದೇಶದ 10 ಜನರ ಪ್ರವಾಸಿಗರ ತಂಡ ಹುಬ್ಬಳ್ಳಿಗೆ ತೆರಳಿ ಟ್ಯಾಕ್ಸಿ ಬಾಡಿಗೆ ಪಡೆದು ಹೊರಟು ರೈಲ್ವೆ ನಿಲ್ದಾಣ ತಲುಪಿದ್ರು. ನಂತರ ರೈಲ್ವೆ ಸಮಯವಾಗಿದೆ ಎನ್ನುತ್ತಾ ಎಲ್ಲರೂ ರೈಲ್ವೆ ಹತ್ತಿ ಹೊರಟು ಹೋಗಿದ್ರು. ಆನ್ಲೈನ್ ಪಾವತಿಯಾದ್ರೂ ಮಾಡ್ತಾರೆಯೇ ಎಂದು ಹಲವು ದಿನ ಟ್ಯಾಕ್ಸಿ ಮಾಲಕರು ಕಾಯ್ದಿದ್ರು, ಹಣ ಬರಲಿಲ್ಲ. ನಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ದೂರಿನ ನಂತರ ಕಾರ್ಯಾಚರಣೆಗೆ ಇಳಿದ ಪಿಎಸ್ಐ ನವೀನ್ ನಾಯ್ಕ್ ನೇತೃತ್ವದ ತಂಡ ಮೊದಲು ಮೊಬೈಲ್ ನಂಬರ್ ಪತ್ತೆ ಮಾಡಿ ಅದರ ಆಧಾರದಲ್ಲಿ ಪ್ರವಾಸಿಗರ ವಿಳಾಸವನ್ನ ತಿಳಿದು ಅವರ ಹೆಸರಿನಲ್ಲಿ ನೇರವಾಗಿ ನೋಟಿಸ್ ಮಾಡಿದ್ದರು. ನಂತರ ಪೊಲೀಸ್ ಸೂಚನೆಗೆ ಹೆದರಿದ ಈ ತಂಡ ಅಂತೂ ಹಣವನ್ನ ನೀಡಿದೆ. ಟ್ಯಾಕ್ಸಿ ಚಾಲಕನಿಗೆ ತಪ್ಪು ಮಾಹಿತಿ ನೀಡಿ ರೈಲ್ವೆ ನಿಲ್ದಾಣದಲ್ಲಿ ಪರಾರಿಯಾದ ಪ್ರವಾಸಿಗರು ಚಾಲಕನಿಗೆ ಮೊಬೈಲ್ ಸಂಖ್ಯೆ ನೀಡಿ ಬ್ಲಾಕ್ ಲಿಸ್ಟ್ನಲ್ಲಿ ಹಾಕಿದ್ರು. ಅಲ್ಲದೆ ಮತ್ತೆ ಬೇರೆ ನಂಬರ್ನಿಂದ ಕರೆ ಮಾಡಿದ್ರು ಇಲ್ಲಿಯದೆ ಎಂದು ತಿಳಿದು ತಕ್ಷಣ ಮತ್ತೆ ಬ್ಲಾಕ್ ಲಿಸ್ಟ್ಗೆ ಹಾಕಿ ಕರೆ ಬರದಂತೆ ಮಾಡುತ್ತಾ ಸತಾಯಿಸುತ್ತಿದ್ರು. ರೈಲ್ವೆ ನಿಲ್ದಾಣಕ್ಕೆ ಕರೆದುಕೊಂಡು ಹೋಗಿ ರೈಲ್ವೆ ಹತ್ತಿ ಬಾಡಿಗೆ ನೀಡದೆ ಪರಾರಿಯಾದ ಪ್ರವಾಸಿಗರನ್ನ ಪತ್ತೆ ಹಚ್ಚಿ ಬಾಡಿಗೆ ನೀಡಬೇಕಾದ ಹಣವನ್ನ ಕೊಡಿಸಿದ ಗೋಕರ್ಣ ಪಿಎಸ್ಐ ನವೀನ್ ನಾಯ್ಕ್ರನ್ನ ಇಲ್ಲಿನ ಮಹಾಬಲೇಶ್ವರ ಟ್ಯಾಕ್ಸಿ ಚಾಲಕ ಮಾಲಕರ ಸಂಘದವರು ಅಭಿನಂದಿಸಿ ಕೃತಜ್ಞತೆ ಸಲ್ಲಿಸಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ. ಗಣೇಶ್ ಏಜೆನ್ಸೀಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು. ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು. ನಮ್ಮಲ್ಲಿ ಎಸಿ, ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ಫ್ಯಾನ್, ಕೂಲರ್, ವಾಷಿಂಗ್ ಮಷೀನ್, ಪ್ರೆಸ್ಟೀಜ್ ಕುಕ್ಕರ್, ಮಿಕ್ಸರ್ ಗ್ರೈಂಡರ್, ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು. ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ. 0% ಡೌನ್ ಪೇಮೆಂಟ್, ಸುಲಭವಾದ ಇಎಂಐ ಕಂತುಗಳು. ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್, ಗ್ರೀನ್ ಸ್ಟ್ರೀಟ್, ಮೇನ್ ರೋಡ್, ಕಾರವಾರ.